ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೊತ್ತಿರೋ ಥರ 7ನೇ ತಾರೀಕು ಜುಲೈ 2025ರಂದು 7 ಪೋರ್ಟಲ್ ಓಪನ್ ಆಗಲಿದೆ. ಸೊ ಅವತ್ತಿನ ದಿನ ನಾನು ಒಂದು ಸಿಂಪಲ್ ರೆಮಿಡಿನ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಿಮ್ಮ ಪಾಸ್ಟ್ಗೆ 7 ವಿಚಾರಗಳಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ತಲುಪಿಸ್ಬೇಕು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಎಜುಕೇಷನ್ ಅಂತ ಬರೆದಿದ್ದೀನಿ ನಾನು, ಓಕೆನಾ? ಸೊ ನೀವು ಒಂದು ಪೇಪರ್ ತೊಗೊಂಡಾದರೂ ನೀವು ಇದನ್ನು ಬರಿಬೋದು, ಇಲ್ಲ ಈ ಥರದ್ದು ಯಾವುದಾದ್ರೂ ನಿಮ್ಮ ಹತ್ರ ಜರ್ನಲ್ ಇದ್ದರೆ ಅದರಲ್ಲಿ ಬರಿಬಹುದು, ಆರ್ ನಿಮ್ಮ ಮೊಬೈಲ್ ನೋಟ್ ಪ್ಯಾಡಲ್ಲಿ ಕೂಡ ಬರ್ಕೋಬಹುದು, ಪ್ರೈವಸಿ ಇಶ್ಯೂ ಇರೋರು. ಇದಕ್ಕೂ ಪೀರಿಯಡ್ಸ್ಗೂ ಸಂಬಂಧ ಇಲ್ಲ. ಆ್ಯಂಡ್ ಟೈಮಿಂಗ್ಸ್ ಏನಂತ ಹೇಳಿದ್ರೆ, ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 7:07 ಸ್ಟಾರ್ಟ್ ಮಾಡಿ ಎನಿ ಟೈಮ್ ಮುಗೀಲಿ, ಅದು ಮ್ಯಾಟರ್ ಆಗೋಲ್ಲ. ಅಥವಾ ಸಂಜೆ 7:07 ಮಾಡಿ, ಇಲ್ಲ ಆ ಟೈಮ್ ಪರ್ಟಿಕ್ಯುಲರ್ ಟೈಮ್ ಆಗಲಿಲ್ಲ ಅಂದರೆ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ನೀವು ಇದನ್ನು ಬರೀಬಹುದು. ಆ್ಯಂಡ್ ಮಂತ್ಲಿ ಡಿಕ್ಲರೇಷನ್ ಯಾರಾದರೂ ಮಾಡಿಲ್ಲ ಅಂದರೆ ದಿ ಬೆಸ್ಟ್ ಡೇ ಅಂತಲೇ ಹೇಳಬಹುದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮ ಪಾಸ್ಟ್ಗೆ 7 ಗ್ರ್ಯಾಟಿಟ್ಯೂಡನ್ನು ತಲುಪಿಸಿ, ನಿಮ್ಮ ಪ್ರೆಸೆಂಟ್ಗೆ 7 ಮತ್ತು ನಿಮ್ಮ ಫ್ಯೂಚರ್ 7 ವಿಚಾರಗಳಿಗೆ ನೀವು ಗ್ರ್ಯಾಟಿಟ್ಯೂಡನ್ನು ತಲುಪಿಸ್ಬೇಕು. ಇಲ್ಲಿ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪಾಸ್ಟಲ್ಲಿ ನನಗೆ ಎಜುಕೇಷನ್ ಸಿಕ್ಕಿದ್ದಕ್ಕೆ ನಾನಿವತ್ತು ಒಂದು ಒಳ್ಳೆ ಕಮ್ಯುನಿಕೇಷನ್ ಮಾಡ್ತೀನಿ, ನನ್ನ ಮೊಬೈಲ್ನ ಯೂಸ್ ಮಾಡೋಕ್ಕೆ ಬರುತ್ತೆ, ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಹಣ ಬರ್ತಾ ಇದೆ. ಸೊ ಆ ರೀತಿ ನಿಮ್ಮ ಲೈಫಲ್ಲಿ ನಿಮಗೆ ಪಾಸ್ಟ್ 7 ವಿಚಾರಗಳಿಂದ ಇವತ್ತು ನೀವು ಉತ್ತಮ ಸ್ಥಾನದಲ್ಲಿದ್ದೀರಾ, ಅದನ್ನು ಬರೀರಿ. ಪ್ರೆಸೆಂಟ್ ನಿಮ್ಮ ಬೈಕ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಗೆ ಬರೋ ಕೆಲಸದವರಾಗಿರಬಹುದು, ಅವ್ರ ನಿಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ, ಅದರಿಂದ ನಿಮಗೆ ಖುಷಿ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ನೀವು ಗ್ರ್ಯಾಟಿಟ್ಯೂಡನ್ನು ತಲುಪಿಸಬಹುದು. ನಿಮ್ಮ ಇಷ್ಟ, ನಿಮಗೇನು ಪ್ರೆಸೆಂಟಲ್ಲಿ ಏನು ವಿಚಾರ ನಿಮಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ ಅದಕ್ಕೆ ನೀವು ಗ್ರೇಟ್ಫುಲ್ಲಾಗಿ ಇರಿ. ಆ್ಯಂಡ್ ಫ್ಯೂಚರಲ್ಲಿ ಈಗ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಹಸ್ಬೆಂಡ್ ಅಂತ ಬರೆದಿದ್ದೀನಿ. ನೀವು ಆ ರೀತಿ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಚೈಲ್ಡ್ ಅಂತ ಬರಿಬೋದು. ಯಾರಿಗೆಲ್ಲ ಮಕ್ಕಳನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಚೈಲ್ಡ್ ಅಂತ ಬರಿಬಹುದು. ಆರ್ ಡ್ರೀಮ್ ಹೌಸನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಡ್ರೀಮ್ ಹೌಸ್ ಅಂತ ಬರಿಬಹುದು. ಆರ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಮೈ ಹ್ಯಾಪಿ ಮ್ಯಾರೇಜ್ ಅಂತ ಬರಿಬೋದು. ನಿಮ್ಮ ಇಷ್ಟ, ನಿಮಗೆ ಫ್ಯೂಚರಲ್ಲಿ ಏನು ಬೇಕು ಅದಕ್ಕೆ ಇವಾಗಲೇ ಗ್ರ್ಯಾಟಿಟ್ಯೂಡನ್ನು ನೀವು ತಲುಪಿಸ್ಬೇಕು. ಆ್ಯಂಡ್ 7 ವಿಚಾರಗಳನ್ನು ಮಾತ್ರ ಬರೀಬೇಕು, ಓಕೆನಾ? ಒಂದೇ ಸಲ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರನ್ನು ಬರೆದು ಮುಗಿಸಿ. ಒಂದು ಸಲ ನೀವು ಬುಕ್ಕು ಪೆನ್ನು ಹಿಡಿದ್ರಿ ಅಂತ ಹೇಳಿದ್ರೆ ಪಾಸ್ಟನ್ನು ಬರೀಬೇಕು, ಫ್ಯೂಚರನ್ನು ಬರೀಬೇಕು, ಪ್ರೆಸೆಂಟನ್ನು ಬರೀಬೇಕು. ಬ್ಲೂ, ಗ್ರೀನ್, ಪರ್ಪಲ್ ಯಾವ ಕಲರ್ ಬೇಕಿದ್ರೂ ಯೂಸ್ ಮಾಡ್ಬೋದು, ಬ್ಲ್ಯಾಕ್ ಒಂದನ್ನು ಬಿಟ್ಟು, ಓಕೆನಾ? ಆ್ಯಂಡ್ ಎಸ್, ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇನ್ ಕೇಸ್ ಬರೆದಿರುವಂತಹ ಪೇಪರನ್ನು ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಬಹುದು. ಇಲ್ಲ ನಮ್ಮ ಹತ್ರ ಪೇಪರ್ ಇಟ್ಕೋಬೋದು, ಏನು ತೊಂದರೆ ಇಲ್ಲ, ನಾನು ಯಾವುದೇ ರೀತಿ ಜರ್ನಲಿಂಗ್ ಬುಕ್ ಇಟ್ಟಿಲ್ಲ ಅಂತ ಹೇಳಿದ್ರೆ ಆ ಬರೆದಿರೋ ಪೇಪರನ್ನು ನೀವು ನಿಮ್ಮ ಪಿಲ್ಲೋ ಕೆಳಗೆ ಇಡ್ತಾ ಬನ್ನಿ, ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಪಿಲ್ಲೋ ಕೆಳಗೆ ಇಡೋಕ್ಕಾಗಲಿಲ್ಲ ಅಂದರೆ ನಿಮ್ಮದು ಏನಾದರೂ ಬಾಕ್ಸ್ ಅಥವಾ ನಿಮ್ಮದು ವ್ಯಾಲೆಟ್ ಎಲ್ಲಿ ಬೇಕಿದ್ರೂ ಸೇಫಾಗಿ ತೆಗೆದಿಟ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್.